ಹಾಗಿದ್ರೆ ಪ್ರತಿಯೊಂದು ಡಿಮನ್ಸ್‌ನು ಮುಜಾನೇ ಕ್ರಿಯೇಟ್ ಮಾಡಿದ್ದ? ಅಂದ್ರೆ ಒಬ್ರೊಬ್ರನ ಹತ್ರನೋ ಹೋಗ್ಬಿಟ್ಟು ಅವನ ಬ್ಲಡ್ ಕೊಟ್ಟು ಡಿಮನ್ ಆಗಿ ಕ್ರಿಯೇಟ್ ಮಾಡಿದ್ದ ಹ್ಯೂಮನ್ಸ್‌ನ? ಇಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನಾನು ಈಗ ಜಸ್ಟ್ ಅಪ್ಪರ್ ಮೂನ್ 5 ರೂವಿ ಬಗ್ಗೆ ಎಕ್ಸ್‌ಪ್ಲೇನ್ ಮಾಡ್ತಿದ್ದೆ. ನೀವು ರೂವಿದು ಬ್ಯಾಕ್ ಸ್ಟೋರಿ ನೋಡಿದ್ರೆ ಅಪ್ಪರ್ ಮೂನ್ 5 ರೂವಿ ಕೂಡ ಮುಂಚೆ ಒಂದು ಹ್ಯೂಮನ್ ಆಗಿದ್ದ. ಅವನು ಕೂಡ ಅವನಿಗೊಂದು ಕಾಯಿಲೆ ಇತ್ತು ರೂವಿಗೆ. ಅಂದ್ರೆ ಅವನು ಬೇಗ ಸಾಯ್ತಿದ್ದ. ಆದರೆ ಅವನು ಸಾಯ್ಬೇಕಾದ್ರೆ ಅವನ ಪೇರೆಂಟ್ಸ್ ಹೇಳ್ತಿದ್ರು ಅವನಿಗೆ, ನನ್ನ ರೆಸ್ಪಾನ್ಸಿಬಿಲಿಟಿ ಆಗೈತಿ ನಿನ್ನ ಬದುಕಿಸೋದು, ಆದರೆ ನನ್ನ ಕೈಯಲ್ಲಿ ಆಯ್ತಾ ಇಲ್ಲ. ಆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಅವನ ಮೈಂಡಲ್ಲಿ ಕುತ್ಕೊಂಡಿದೆ. ಇದೇ ರೀತಿ ಒಂದು ರಾತ್ರಿ ಮುಜಾನ್ ಬಂದ್ಬಿಟ್ಟು, ನಿನಗೆ ಇನ್ನೊಂದ್ಸಲಿ ಬದುಕೋ ಅವಕಾಶ ಕೊಡ್ತೀನಿ, ನೀನೊಂದು ಡಿಮನ್ ಐತಿ ಅಂತ ಅವನು ಹೇಳ್ತಾನೆ. ಅವಾಗ ರೂವಿ ಒಂದು ಚಿಕ್ಕ ಹುಡುಗ ಆಗಿದ್ರೆ ರೂವಿ ಕೂಡ ಆ ಆಫರ್ನ ಎಕ್ಸೆಪ್ಟ್ ಮಾಡ್ತಾನೆ. ಈಗ ರೂವಿ ಒಂದು ಡಿಮನ್ ಆಗಿದ್ದಾನೆ. ಆ ಡಿಮನ್ ಆಗಿದ್ರ ಮೂಲಕ ಅವನು ಹ್ಯೂಮನ್ಸ್ನ ಅವರ ಫಸ್ಟ್ ಪೇರೆಂಟ್ಸ್ನ ಅವನು ಸಾಯಿಸ್ತಾನೆ. ರೂವಿಗೆ ಒಂದು ಲೋವರ್ ಮೂನ್ 2 ಲೆವೆಲ್ ಪವರ್ ಇದೆ. ಆದರೆ ಅವನಿಗೆ ಒಂದು ಮೈಂಡಲ್ಲಿ ಕೂತಿದೆ ರೆಸ್ಪಾನ್ಸಿಬಿಲಿಟೀಸ್, ಫ್ಯಾಮಿಲಿ ಅನ್ನೋದು. ಅದೇ ರೀತಿ ಅವನು ಸಿಕ್ಕ ವ್ಯಕ್ತಿಗಳೆಲ್ಲ ಒಂದು ಫ್ಯಾಮಿಲಿ ಥರ ಮಾಡ್ಕೊಳ್ತಿದ್ದಾನೆ. ಅಂದರೆ ತನ್ನ ಅಪ್ಪ ಆಗಿರ್ಬೋದು, ಅಮ್ಮ, ಅಕ್ಕ, ತಂಗಿ, ಅಣ್ಣ ಆ ಥರ ಮಾಡ್ಕೊತಿದ್ದಾನೆ. ಆದರೆ ಯಾವತ್ತೂ ಅವನ್ನ ಚಿಕ್ಕವನಾಗಿ ಟ್ರೀಟ್ ಮಾಡ್ತಿದ್ದಾನೆ. ಅಂದರೆ ಅವ್ನ ತಮ್ಮ ಆಗಿ ಟ್ರೀಟ್ ಮಾಡ್ತಿದ್ದಾನೆ. ಅವ್ನಿಗೆ ಫ್ಯಾಮಿಲಿ ಅನ್ನೋದು ಒಳ್ಳೆಯದೇ, ಆದರೆ ಅವನು ಫ್ಯಾಮಿಲಿನ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿ ನೋಡ್ತಿದ್ದಾನೆ. ಅಂದರೆ ತಂದೆಯ ಕರ್ತವ್ಯ, ಅಣ್ಣನ ಕರ್ತವ್ಯ, ಚಿಕ್ಕ ತಮ್ಮನ ರಕ್ಷಿಸೋದು, ಆ ಥರ ಕರ್ತವ್ಯಗಳನ್ನು ಅವನು ಮೈಂಡಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದಾನೆ. ಆದರೆ ಅವನು ಯಾವತ್ತಾದರೂ ಪ್ರೀತಿ ಅನ್ನೋದು ತುಂಬ್ಕೊಂಡಿದ್ದಿದ್ರೆ ಅವನ ಫ್ಯಾಮಿಲಿ ಅವನ್ನ ಹೇಟ್ ಮಾಡ್ತಿರಲಿಲ್ಲ. ಇದೊಂಥರ ರೂವಿದು ಟಾರ್ಚರ್ ಥರ ಆಗ್ಬಿಟ್ಟಿದೆ ಫ್ಯಾಮಿಲಿ ಅನ್ನೋದು. ರೆಸ್ಪಾನ್ಸಿಬಿಲಿಟೀಸ್, ನೀನನ್ನ ಸೇವ್ ಮಾಡಬೇಕು, ನಿನಗಷ್ಟು ಪವರ್ ಇರಲಿಲ್ಲ, ನೀನು ತಂದೆಯಾಗಿ ಒಂದು ಲಾಯಕ್ಕಿಲ್ಲ, ನಿನಗಷ್ಟು ಪವರ್ ಇರಲಿಲ್ಲ ನನ್ನ ಸೇವ್ ಮಾಡೋಕ್ಕೆ, ಆ ಥರ ಯೋಚನೆ ಮಾಡ್ತಿದ್ದಾನೆ ರೂವಿ. ಅದು ಬಿಟ್ಬಿಟ್ಟು ರೂವಿ ಒಂದು ಪ್ರೀತಿಯ ಹಿಂದೆ ಹೋಗಿದ್ರೆ ಅಂದರು, ಫ್ಯಾಮಿಲಿ ಅನ್ನೋದೊಂದು ಪ್ರೀತಿ ಆ ಥರ ಮೈಂಡ್ಸೆಟ್ಟಿಗೆ ಹೋಗಿದ್ರೆ ಅವನು ಫ್ಯಾಮಿಲಿ ಅವನ ಜೊತೆ ಚೆನ್ನಾಗೇ ಇರ್ಬೋದಾಯಿತು. ಆದರೆ ಅವನು ಹೇಟ್ರೇಟ್ ಬೆಳೆಸ್ಕೊಂಡ. ಅಂದರೆ ಫ್ಯಾಮಿಲಿ ಅನ್ನೋದು ಒಂದು ಕರ್ಸ್ ಥರ ಅವರು ಟ್ರೀಟ್ ಮಾಡ್ತಿದ್ರು. ರೂವಿಯಿಂದ ಎಸ್ಕೇಪ್ ಆಗ ಟ್ರೈ ಮಾಡ್ತಿದ್ರು ಅವರ ಫ್ಯಾಮಿಲಿ ಎಲ್ಲ. ನಿಮಗೇನಾದರೂ ಮುಜಾನ್ದು ಫುಲ್ ಸ್ಟೋರಿ ಬೇಕಾಗಿದ್ರೆ, ಮುಜಾನ್ ಯಾವ ಥರ ಡಿಮನ್ ಆದ, ಅವನು ಹೆಂಗೆ ಕಿಂಗ್ ಆಗಿದೆ ಮಾಡ್ಕೊಂಡೆ ಒಳ್ಳೆ ಶಕ್ತಿಯನ್ನು ರೀಗೇನ್ ಮಾಡ್ಬೋದು. ಇದರಿಂದ ನಮ್ಮ ತಾಂಜಿರೋಗೂ ತುಂಬಾ ಹೆಲ್ಪ್ ಆಯಿತು.